ಎಲ್ಲ ಮಿಡಿ ಕಟ್ ಮಾಡಬೇಕು ಅಂತ ಅಂದರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದ ತೋರಿಸ್ತೀನಿ. ಫಸ್ಟು ಸೊಂಟು ಸುತ್ತಳತೆ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು. ಇವು ಸುತ್ತಳತೆ 25 ಐತೆ. ನೆಕ್ಸ್ಟು ಲೆಂತು ಸೊಂಟದಿಂದ ಕಾಲು ಕೆಳಗಡೆವರೆಗೂ ತಗೋಬೇಕು. 30 ಐತೆ. ಸೀರೆನ 4 ಫೋಲ್ಡ್ ಮಾಡಿ 4 ಫೋಲ್ಡ್ ಮಾಡಬೇಕು. ಸೀರೆನ 4 ಫೋಲ್ಡ್ ಮಾಡಿದಾದ್ಮೇಲೆ ಫಸ್ಟು ಸೊಂಟು ಸುತ್ತಳತೆ 25 ರೆಡಿ 25 ಐತೆ. ಅದಕ್ಕೆ 3 ಇಂಚ್ ಆ್ಯಡ್ ಮಾಡಬೇಕು. ಮಕ್ಳಿಗಾದರೆ 3 ಇಂಚ್ ಆ್ಯಡ್ ಮಾಡಬೇಕು. ದೊಡ್ಡವ್ರಿಗಾದರೆ 5 ಇಂಚ್ ಆ್ಯಡ್ ಮಾಡಬೇಕು. ಟೋಟಲು 28 ಆಯ್ತದೆ. 28ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ ಸೊಂಟು ಸುತ್ತಳತೆ 7 ಬರುತ್ತೆ. 7ನ ಇಲ್ಲಿ ನಾವು ಮಾರ್ಕ್ ಮಾಡಬೇಕು. 7 ಬರ್ತದೆ ಅಂದರೆ 7ನೇ ನಾವು ಇಡಬಾರ್ದು. ಅದನ್ನು 7 ಬರೋ ಥರ ಕ್ರಾಸಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಫಸ್ಟು 3.5ಇಂದ ಚೆಕ್ ಮಾಡಬೇಕು. 3.5ಗೆ ಮಾರ್ಕ್ ಮಾಡ್ಕೋಬೇಕು. ಸುತ್ತ ಈ ಥರ 3.5 ಮಾರ್ಕ್ ಮಾಡ್ಕೊಬರ್ಬೇಕು. ಈ ಥರ 3.5 ಮಾರ್ಕ್ ಮಾಡ್ಕೊಂಡು ಇದನ್ನು ಈ ಥರ ಶೇಪ್ ಹಾಕೋಬೇಕು. ಇಲ್ಲಿ ಏನು ಶೇಪ್ ಹಾಕಿರ್ತೀವೋ ಆ ಶೇಪಲ್ಲಿ ನಾವು ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಬೇಕು 7 ಬರ್ತಾಯ್ತಾ ಅಂತ. ಇಲ್ಲಿ 7 ಬರಲಿಲ್ಲ, 6 ಬಂತು. 3.5ಗೆ ಆಗಲಿಲ್ಲ. ಆವಾಗ ಮತ್ತೆ 4ಕ್ಕೆ ಮಾರ್ಕ್ ಮಾಡಬೇಕು. ಈ ಥರ ರೌಂಡಾಗಿ 4 ಇಂಚ್ಗೆ ಮಾರ್ಕ್ ಮಾಡ್ಕೊ ಬರಬೇಕು. ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ರೌಂಡ್ ಶೇಪ್ ಹಾಕಬೇಕು. ಇವಾಗ ಇಲ್ಲಿ ಚೆಕ್ ಮಾಡಬೇಕು 7 ಇಂಚ್ ಬಂದೈತಾ ಅಂತ. ಏನು ರೌಂಡ್ ಶೇಪ್ ಹಾಕಿರ್ತೀವೋ ಅದ್ರ ಮೇಲೆ ಟೇಪ್ ಇಟ್ಕೊಂಡು ಈ ಥರ ಚೆಕ್ ಮಾಡ್ಕೊ ಬರಬೇಕು. ಇವಾಗ 7 ಇಂಚ್ ಬಂತು. ಏನು ಶೇಪ್ ಆಗಿರ್ತೀವೋ ಅದನ್ನು ಅವ್ರ ಲೆಂತ್ ಎಷ್ಟು ಬಂದೈತೆ, ಲೆಂತು 30 ಬಂದೈತೆ. 30ಅಲ್ಲಿ 3 ಇಂಚ್ ಲೆಸ್ ಮಾಡಬೇಕು. ಏನಕ್ಕಪ್ಪ ಲೆಸ್ ಮಾಡ್ಬೇಕಂದ್ರೆ ಮೇಲೆ ಬೆಲ್ಟ್ ಬರುತ್ತೆ, ಅದರಿಂದ 3 ಇಂಚ್ನ ಲೆಸ್ ಮಾಡ್ತಾ ಇದ್ದೀನಿ. ಅವ್ರದ್ದು ಸೊಂಟು ಉದ್ದ 30 ಬಂದೈತೆ. 30ಅಲ್ಲಿ 3 ಇಂಚ್ನ ಲೆಸ್ ಮಾಡಿ 27ಕ್ಕೆ ಮಾರ್ಕ್ ಮಾಡಬೇಕು. 3 ಇಂಚ್ ಏನಕ್ಕಪ್ಪ ಲೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೊಂಟದ ಬೆಲ್ಟು 3 ಇಂಚನ್ನ ಇಟ್ಕೋಬೇಕು. ಅದರಿಂದ 3 ಇಂಚನ್ನ ಲೆಸ್ ಮಾಡಬೇಕು. 27 ಏನಾಯಿತು 27ಕ್ಕೆ ಈ ಥರ ಮಾರ್ಕ್ ಮಾಡ್ಕೊ ಬರಬೇಕು. ರೌಂಡ್ ಶೇಪ್ ಏನು ತೆಗ್ದಿರ್ತೀವೋ ಅಲ್ಲೇ ಇಟ್ಕೊಂಡು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡ್ಕೊಂಡು ಏನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಕಟ್ ಮಾಡಬೇಕು.
ಶೇಪ್ ಹಾಕಿದ್ದೀವೋ ಅದನ್ನು ಕಟ್ ಮಾಡಬೇಕು. ಕೆಳಗಡೆನೂ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಈ ಥರ ಬರ್ತದೆ. ಇದು ಮೇನ್ ಪೀಸೇ ಕಟ್ ಮಾಡಿರೋದು, ಲೈನಿಂಗ್ ಪೀಸ ಆಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೋಬೇಕು. ಮೇನ್ ಪೀಸ್ನ 4 ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೊಂಡು ಲೈನಿಂಗ್ ಪೀಸ್ನ 2 ಫೋಲ್ಡಿಂಗ್ ಮಾಡಿ ಕಟ್ ಮಾಡಬೇಕು. ಈ ಥರ 2 ಫೋಲ್ಡಿಂಗ್ ಮಾಡಿ ಕಟ್ ಮಾಡಬೇಕು. ಇಲ್ಲಿ 2 ಫೋಲ್ಡಿಂಗ್ ಹಾಕಿ ಕಟ್ ಮಾಡೋದ್ರಿಂದ ಅಲ್ಲಿ 7 ಇಂಚು ಮಾರ್ಕ್ ಮಾಡಿದ್ದು, ಇಲ್ಲಿ ಡಬಲ್ ತಗೋಬೇಕು. ಅಲ್ಲಿಗೆ ಟೋಟಲು 14 ಇಂಚ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆನ 2 ಫೋಲ್ಡಿಂಗ್ ಆದ ತಕ್ಷಣ ಅದರಲ್ಲಿ ಮೇನ್ ಬಟ್ಟೆಲಿ ಸೊಂಟು ಸುತ್ತಾಡತ್ತೆ 7 ಬಂದಿತ್ತು. ಇದು 2 ಫೋಲ್ಡಿಂಗ್ ಮಾಡಿರೋದ್ರಿಂದ ಡಬಲ್ ತಗೋಬೇಕು. ಅಂತಂದರೆ 7 ಇದ್ರದನ್ನ 14 ಮಾಡ್ಕೋಬೇಕು. 14ನ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸೇಮ್ ಅಲ್ಲಿ 4ರಿಂದ ಯಾವ ಥರ ಇಲ್ಲಿ ಲೆಂತ್ ತಗೊಂಡು ಚೆಕ್ ಮಾಡ್ಕೊಂಡು ಅದೇ ಥರ ಇದನ್ನು 8ವರೆಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಏನು ಮಾರ್ಕ್ ಮಾಡ್ತಾ ಇದ್ದೀನೋ ಆ ಮಾರ್ಕ್ ಮಾತ್ರ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ಇರೋ ಮಾರ್ಕ ಕೌಂಟ್ ಮಾಡ್ಕೋಬೇಡಿ. ಈ ಥರ ಸುತ್ತ 8ವರೆ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಶೇಪ್ ಹಾಕೋಬೇಕು. ಶೇಪ್ ಹಾಕೊಂಡ ತಕ್ಷಣ ಮೇನ್ ಪೀಸು ಲೆಂತು 27 ಇತ್ತು. ಇಲ್ಲಿಗೆ ಯಾವ ಥರ ಮಾರ್ಕ್ 8ವರೆಗೆ ಮಾರ್ಕ್ ಮಾಡಿದ್ಮೇಲೆ ಇದು 14 ಬಂದೈತಾ ಅಂತ ಈ ಥರ ಟೇಪ್ನ ಶೇಪ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ 14 ಐತೆ. ನೆಕ್ಸ್ಟು ಇಲ್ಲಿ ಏನು ಶೇಪ್ ಹಾಕಿರ್ತೀವೋ ಅದ್ರ ಗೆರೆ ಮೇಲಿಂದ ಲೆಂತ್ 27 ಬಂದಿತ್ತು ಮೇನ್ ಪೀಸಲ್ಲಿ. ಇದಕ್ಕೆ 2 ಇಂಚು ಮೇನ್ ಪೀಸ್ದು 27 ಬಂದಿತ್ತು ಉದ್ದ, ಅದರಲ್ಲಿ 2 ಇಂಚು ಲೆಸ್ ಮಾಡ್ಕೋಬೇಕು. 2 ಇಂಚು ಲೆಸ್ ಮಾಡ್ಕೊಂಡ್ರೆ 25 ಆಯ್ತದೆ. 25ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಸುತ್ತ 22ಕ್ಕೆ ಮಾರ್ಕ್ 25ಕ್ಕೆ ಸುತ್ತ ಮಾರ್ಕ್ ಮಾಡಬೇಕು. ಇವಾಗ ಏನು ಮಾರ್ಕ್ ಮಾಡಿರ್ತೀವೋ ಅದನ್ನು ಶೇಪ್ ಹಾಕೋಬೇಕು.
ಶೇಪ್ ಏನು ಹಾಕಿರ್ತೀವೋ ಆ ಶೇಪ್ ಮೇಲೆ ಕಟ್ ಮಾಡ್ಕೋಬೇಕು. 2 ಶೇಪ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಈ ಥರ ಬರುತ್ತೆ. ಇಷ್ಟು ಅಂಬ್ರೆಲಾ ಕಟಿಂಗ್ ವಿಡಿಯೋ. ನೆಕ್ಸ್ಟು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡ್ಬೋದು.